ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್ಐಟಿ ಮುಂದೆ ಅನಾವರಣವಾದ ಸುಜಾತ ಸುಳ್ಳುಗಳು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆ ನಡೆದಿದೆ. ಸುಜಾತ ಹೇಳಿರುವಂತ ಸುಳ್ಳುಗಳು ಈಗ ಎಸ್ಐಟಿ ಮುಂದೆ ಕೂಡ ಬಟ ಬಯಲಾಗ್ತಾ ಇದೆ. ಇದೇ ವಿಚಾರವನ್ನ ಕಳೆದ ಹಲವು ಎಪಿಸೋಡ್ಗಳಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿತ್ತು. ಈಗ ಎಸ್ಐಟಿ ಮುಂದೆಯೂ ಕೂಡ ಈ ಸುಳ್ಳುಗಳು ಸಂಪೂರ್ಣವಾಗಿ ಅನಾವರಣ ಆಗಿದೆ. ಯಾವುದೇ ಕ್ಷಣದಲ್ಲಿ ಸುಜಾತ ಭಟ್ ಬಂಧನ ಆಗುವ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಬಂದಿರುವಂತ ಸುಜಾತ ಇವತ್ತೇ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಕೇಸ್ನಲ್ಲಿ ಸುಜಾತ ಅರೆಸ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ. ನಿರಂತರವಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. 3ನೇ ದಿನದ ವಿಚಾರಣೆ ಇವತ್ತು ನಡೀತಾ ಇರೋದು. ಇವತ್ತು ಕೂಡ ವಿಚಾರಣೆಗಾಗಿ ಸುಜಾತ ಆಗಮಿಸಿದ್ದಾರೆ. ಇವತ್ತು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೆಣಿತಾ ಹೋಗಿದ್ದಂತಹ ಸುಜಾತ ಈಗ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದ ಕೇಂದ್ರ ಬಿಂದುವಾಗಿರುವಂತಹ ದೂರುದಾರ ಚಿನ್ನಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋದು. ಮತ್ತೊಂದು ಕಡೆಯಲ್ಲಿ ಅದರ ಬೆನ್ನಿಗೆ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ, 2003ರಲ್ಲಿ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿಕೆ ಕೊಟ್ಟಿದ್ದಂತಹ, ಆಕೆಯ ಅಸ್ಥಿಯನ್ನ ಹುಡುಕಿ ಕೊಡಿ ಅಂತ ಹೇಳಿದ್ದಂತಹ ಸುಜಾತ ಭಟ್ ಸುಳ್ಳಿನ ಮೇಲೆ ಸುಳ್ಳನ್ನ ಹೆಣಿದಿರೋದು ಈಗ ಎಸ್ಐಟಿ ಮುಂದೆ ಕೂಡ ಬಹಿರಂಗ ಆಗ್ತಾ ಇದೆ. ಹಾಗಾಗಿ ಆಕೆಯನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ. ಷಡ್ಯಂತ್ರದಲ್ಲಿ ಭಾಗಿ ಅಂತ ಸುಜಾತ ಭಟ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರೋದು ಎಸ್ಐಟಿ ಮುಂದೆ. ತಪ್ಪೊಪ್ಪಿಗೆಯ ಬೆನ್ನಲ್ಲೇ ಸುಜಾತ ಬಂಧನಕ್ಕೆ ಎಸ್ಐಟಿಯಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಳ್ಳು ದೂರು, ಷಡ್ಯಂತ್ರ ಹಾಗೂ ಸುಳ್ಳು ಸಾಕ್ಷ್ಯ ಸೃಷ್ಟಿ ಕೇಸ್ನಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸುಳ್ಳು ದೂರನ್ನ ಕೊಟ್ಟು ಪೊಲೀಸರ ದಾರಿ ತಪ್ಪಿಸಿದ್ದಂತ ಸುಜಾತ ಭಟ್ ಈ ವಿಚಾರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆರಂಭದಲ್ಲೇ ಅನುಮಾನ ವ್ಯಕ್ತಪಡಿಸಿ ಅದರ ಬೆನ್ನು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಸುಜಾತ ಭಟ್ ಹೇಳ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಅತ್ಯಂತ ವಿವರವಾಗಿ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಮುಂದೆ ಕೂಡ ಆಕೆ ಹೇಳ್ತಾ ಇರೋದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಸುಜಾತ ಭಟ್ ಸುಳ್ಳು ಬಯಲು ಮಾಡಿದಂಥ ನಿಮ್ಮ ಸುವರ್ಣ ನ್ಯೂಸ್ ಅನನ್ಯ ಭಟ್ ಅನ್ನುವಂತಹ ಪಾತ್ರವನ್ನ ಸೃಷ್ಟಿಸಿ ಷಡ್ಯಂತ್ರ ಮಾಡಿದ್ದಂತಹ ಸುಜಾತ, ಇಲ್ಲದ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಂತಹ ಸುಜಾತ ಈಗ ಅರೆಸ್ಟ್ ಆಗುವಂತಹ ಹಂತಕ್ಕೆ ಬಂದಿದೆ. ಧರ್ಮಸ್ಥಳ ಠಾಣೆಯಲ್ಲಿನ ಕೇಸ್ಗಳನ್ನ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಲಾಗಿದೆ. ಕಳೆದ 3 ದಿನಗಳಿಂದ ಸುಜಾತ ಭಟ್ ವಿಚಾರಣೆ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸುಜಾತ ಭಟ್ ಸುಳ್ಳುಗಳ ಸರಮಾಲೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆರಂಭದಲ್ಲೇ ಬಹಿರಂಗಪಡಿಸಿತ್ತು. ಇದೀಗ ಎಸ್ಐಟಿ ಮುಂದೆ ಕೂಡ ಈ ವಿಚಾರಗಳನ್ನು ಆಕೆ ಹೇಳ್ಕೊಂಡಿರೋದು ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ಈಗ ಬಂಧನದ ಸಾಧ್ಯತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ಈ ಸುಳ್ಳುಗಳ ಸರಣಿಗೆ ಒಂದು ಕ್ಲೈಮ್ಯಾಕ್ಸ್ ಬೇಕೇ ಇತ್ತು. ಆ ಕ್ಲೈಮ್ಯಾಕ್ಸ್ ಮತ್ತೇನು ಅಲ್ಲ, ಸುಜಾತ ಭಟ್ ಬಂಧನ ಅನ್ನುವಂಥದ್ದು. ಈ ಬಂಧನಕ್ಕೆ ಬೇಕಾದ ಎಲ್ಲ ಒಂದು ಭೂಮಿಕೆಯನ್ನು SIT ಮಾಡಿಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ನಾವು ನೋಡಿದೆವು 2 ಸಂಚುಗಳು, ಒಂದು ಕಡೆಯಿಂದ ಬುರುಡೆ ಪ್ರಕರಣ, ಉತ್ಖನನ ಇತ್ಯಾದಿಗಳು ನಡೀತಾ ಇದ್ದರೆ ಅದಕ್ಕೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಸಾಗುತ್ತಾ ಹೋದಂಥ ಪ್ರಕರಣ ಸುಜಾತ ಭಟ್ ಪ್ರಕರಣ. ಆಕೆಗೆ ಇಲ್ಲದಂತಹ ಒಬ್ಬ ಮಗಳನ್ನು ಸೃಷ್ಟಿ ಮಾಡಿಕೊಂಡು ಆಕೆಯ ಮೇಲೆ ಅತ್ಯಾಚಾರ ಆಗಿದೆ, ಆಕೆಯನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥ ಏನು ಕಥೆಯನ್ನು ಕಟ್ಟಿದರು, ಆ ಕಥೆ
ಕತೆ ನಾನಾ ಆಯಾಮಗಳನ್ನು ಪಡೆದುಕೊಳ್ತಾ ಹೋಯಿತು. ನಾನಾ ಆಯಾಮಗಳನ್ನು ಪಡೆದುಕೊಂಡ ರೀತಿಯಲ್ಲೇ ಸುವರ್ಣ ನ್ಯೂಸ್ ಕೂಡ ಅದನ್ನು ಬಯಲಿಗೆಳಿತಾ ಹೋಯಿತು. ಒಂದೊಂದೇ ಸತ್ಯಗಳನ್ನು ಬಯಲಿಗೆಳಿತಾ ಹೋಯಿತು. ಇದಕ್ಕೆ ಪೂರಕವಾಗಿ SIT ಕೂಡ ಸುವರ್ಣ ನ್ಯೂಸ್ ಯಾವೆಲ್ಲ ವಿಚಾರಗಳನ್ನು ಬಹಿರಂಗ ಮಾಡ್ತಾ ಹೋಯಿತೋ ಆ ಎಲ್ಲ ವಿಚಾರಗಳ ಕುರಿತಾದ ಸಾಕ್ಷ್ಯ ಸಂಗ್ರಹವನ್ನು SIT ಮಾಡ್ತಾ ಬಂದಿದೆ. ಅದನ್ನು ಇಟ್ಟುಕೊಂಡು ಈಗ ಸುಜಾತಾ ಭಟ್ರ ವಿಚಾರಣೆ ನಡೀತಾ ಇರುವಂಥದ್ದು. ವಿಚಾರಣೆ 3ನೇ ದಿನಕ್ಕೆ ಬಂದಿದೆ ಮತ್ತು ಇದು ನಿರ್ಣಾಯಕ ದಿನ ಅಂತಲೇ ಹೇಳಬೇಕು. ಸೊ ಈ ದಿನದ ವಿಚಾರಣೆಯ ನಂತರ ಸುಜಾತಾ ಭಟ್ರನ್ನ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳಿವೆ ಅಂತೇಳಿ ಹೇಳಲಾಗ್ತಾ ಇದೆ. ಮೊದಲ ದಿನ ಅಷ್ಟೊಂದು ಸಹಕಾರ ಇರಲಿಲ್ಲ, ಮಂತ್ರಕ್ಕಿಂತ ಉಗುಳೆ ಹೆಚ್ಚು ಅಂತಾರಲ್ಲ, ಸೊ ಆ ರೀತಿಯಲ್ಲಿ ಏನೂ ಹೆಚ್ಚು ಮಾಹಿತಿಯನ್ನು ಕೊಡದೆ ಅಳತಾನೆ ಕೂತಿದ್ರು ಸುಜಾತಾ ಭಟ್ ಅಂತೇಳಿ ಹೇಳಲಾಗ್ತಾ ಇದೆ. ನಿನ್ನೆಯ ದಿನ ಬಹುತೇಕ ಎಲ್ಲ ವಿಚಾರಗಳನ್ನು ಸುಜಾತಾ ಭಟ್ ಹಂಚಿಕೊಂಡಿದ್ದಾರೆ. ಅಂದರೆ ಅವರು ಹುಟ್ಟಿದ ಊರು, ಅಲ್ಲಿ ಆದ ಸಮಸ್ಯೆಗಳು, ಅವರ ಆಸ್ತಿ ವಿವಾದ, ಆ ನಂತರ ಎರಡೆರಡು ಕಡೆ ಲೀವ್ ಇನ್ ಇದ್ದಂಥದ್ದು, ಅವರ ಬದುಕು, ಹೋರಾಟ, ಜೀವನ, ದುಡಿಮೆ, ಈ ಎಲ್ಲ ವಿಚಾರಗಳನ್ನು ನಿನ್ನೆಯ ದಿನ ಹೇಳ್ತಾ ಹೋದರು. ಇವತ್ತು ಬಹಳ ಮುಖ್ಯವಾದ ವಿಚಾರ, ಅನನ್ಯ ಭಟ್ ಏನು ಆ ಒಂದು ಸೃಷ್ಟಿ ಇದೆ, ಆ ಒಂದು ಕಾಲ್ಪನಿಕ ಪಾತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀವ್ರ ವಿಚಾರಣೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಪಾತ್ರದ ಸೃಷ್ಟಿ ಯಾಕೆ ಆಯಿತು ಅನ್ನೋದನ್ನು ಅವರು ಬಹಿರಂಗಪಡಿಸಿದ್ದಾರೆ ಅನ್ನುವಂಥದ್ದು. ಧರ್ಮಸ್ಥಳದ ಮೇಲೆ ಒಂದು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಒಂದು ದ್ವೇಷ, ಆ ದ್ವೇಷದ ಹಿನ್ನೆಲೆಯಲ್ಲಿ ಮಾಡಿದಂತಹ ಸಂಚು, ಆ ಸಂಚಿನ ಭಾಗವಾಗಿ ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರ್ ಸೃಷ್ಟಿಯಾದಂಥದ್ದು, ಆ ಒಂದು ಕ್ಯಾರೆಕ್ಟರ್ನ ಇಟ್ಟುಕೊಂಡು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿರುವಂಥದ್ದು ಮತ್ತು ಏನು ಈ ಬುರುಡೆ ಗ್ಯಾಂಗ್ನೊಟ್ಟಿಗೆ ಸೇರಿಕೊಂಡು ಅದಕ್ಕೆ ಸಹಾಯ ಪಡೆದಂಥದ್ದು, ಎಲ್ಲ ವಿಚಾರಗಳನ್ನು ಎಳೆಯಾಗಿ ಹೇಳ್ತಾ ಇದ್ದಾರೆ. ತಪ್ಪೊಪ್ಪಿಗೆ ಮಾಡಿದ್ದಾರೆ. ಆರಂಭದಲ್ಲಿ ಪ್ರಕರಣವನ್ನೇ ವಾಪಸ್ ತೆಗೆದುಕೊಳ್ತೇನೆ ಅಂತ ಹೇಳಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಈಗ ತಪ್ಪೊಪ್ಪಿಗೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಈ ತಪ್ಪೊಪ್ಪಿಗೆ ಹೇಳಿಕೆಯ ಆಧಾರದಲ್ಲಿ ಚಿನ್ನಯ್ಯ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡಿದ್ದೇವೆ. ಅಲ್ಲೂ ಕೂಡ ತಪ್ಪೊಪ್ಪಿಗೆ, ನಾನು ಸೂತ್ರಧಾರಿ ಅಲ್ಲ, ನಾನು ಕೇವಲ ಪಾತ್ರಧಾರಿ ಅಂತ ಆತ ಹೇಳಿದ್ದ. ಇಲ್ಲೂ ಕೂಡ ಅಷ್ಟೇ, ಸೂತ್ರಧಾರಿ ಪಾತ್ರಧಾರಿ ವಿಚಾರ ಬರುವುದಿಲ್ಲ, ಇಲ್ಲಿ ಎಲ್ಲವೂ ಕೂಡ ಸುಜಾತಾ ಭಟ್ಟೆ. ಸೊ ಆ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಕ್ಷೇತ್ರದ ವಿರುದ್ಧದ ಸಂಚು ಇರ್ಬೋದು, ಪೊಲೀಸರ ದಿಕ್ಕು ತಪ್ಪಿಸಿದ್ದಿರ್ಬೋದು, ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಇವರ ತಪ್ಪೊಪ್ಪಿಗೆಯ ಆಧಾರದಲ್ಲಿ ಅವರನ್ನು ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತೇಳಿ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಚಿನ್ನಯ್ಯ ಕೂಡ SIT ಪೊಲೀಸರ ವಶದಲ್ಲಿದ್ದಾನೆ, ಅಂದರೆ ಅದೇ ಕಟ್ಟಡದಲ್ಲಿದ್ದಾನೆ. ಈಗ ಸುಜಾತಾ ಭಟ್ ಕೂಡ 3 ದಿನಗಳಿಂದ SIT ಕಚೇರಿಯಲ್ಲಿ ತನಿಖೆಯನ್ನು, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇಬ್ಬರನ್ನು ಮುಖಾಮುಖಿ ಮಾಡುವ ಮೂಲಕ ಸಾಕ್ಷ್ಯಗಳನ್ನು ಭದ್ರಪಡಿಸಿಕೊಂಡು ಆ ಹಿನ್ನೆಲೆಯಲ್ಲಿ ಮತ್ತೆ ಇವರನ್ನು ಕೂಡ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಈ ಸಂಚಿನ ಭಾಗವಾಗಿ ಈ ಒಂದೊಂದೇ ಸುಳ್ಳುಗಳನ್ನು ಹೇಳುವಾಗ ಅವರು ಆಶ್ರಯ ಪಡೆದಂಥದ್ದು ಮತ್ತೆ ಅದೇ ತಿಮರೋಡಿಯವರ ಮನೆಯಲ್ಲಿ. ನಾನು ಆಶ್ರಯ ಕೇಳಿ ಹೋಗಿದ್ದೆ, ಅವರು ನನಗೆ ಆಶ್ರಯ ಕೊಟ್ಟಿದ್ದಾರೆ ಅಂತೇಳಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ನಮ್ಮ ಬಳಿ ಸಹಾಯ ಕೇಳಿ ಬಂದಿದ್ರು, ನಾವು ಸಹಾಯ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ತಿಮರೋಡಿ ಬಳಗ ಕೂಡ ಒಪ್ಪಿಕೊಂಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಒಂದಿಷ್ಟು ವಿಚಾರಗಳನ್ನು, ಸಾಕ್ಷಿಗಳನ್ನು ಸಂಗ್ರಹಿಸುವುದೆಲ್ಲ ಬೇಕಾಗುತ್ತೆ. ಈ ಎಲ್ಲದರ ಭಾಗವಾಗಿ ಈವರೆಗೆ ನಡೆದಂಥ ಎಲ್ಲ ಒಂದು ಸಂಚಿನ ವಿಚಾರವಾಗಿ ಮತ್ತು ಪೊಲೀಸರ ದಾರಿ ತಪ್ಪಿಸಿದ ವಿಚಾರವನ್ನು ಇಟ್ಟುಕೊಂಡು ಷಡ್ಯಂತ್ರದ ಭಾಗವಾಗಿ ಇವರನ್ನು ಪರಿಗಣಿಸಿ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತೇಳಿ ಹೇಳಲಾಗ್ತಾ ಇದೆ. ಮಧುಕರ್, ಶಶಿಧರ್ ಇದೀಗ ತನ್ನ ಸುಳ್ಳಿನ ಕಥೆಯನ್ನ ತಾನಾಗೇ ಹೇಳುವಂತಹ ಮನಸ್ಸಿನಲ್ಲಿ ಸುಜಾತ ಇದ್ರೆ ಅಥವಾ ದಾಖಲೆಗಳನ್ನ ಮುಂದಿಟ್ಟ ನಂತರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಡ್ತಾ ಹೋಗಿರೋದಾ ಅಂತ ಸುಜಾತ? ನಾವು ತಿಳ್ಕೊಬೇಕಾಗುತ್ತೆ. ಒಂದು ಯೂಟ್ಯೂಬಲ್ಲಿ ಏನು ಬಹಿರಂಗ ಆಗುತ್ತೆ, ಆ ನಂತರ ನಮ್ಮ ಕಚೇರಿಯಿಂದ ರವಿ ಅವರು ಕರೆ ಮಾಡಿದಾಗ ಇದನ್ನೆಲ್ಲ SIT ತನಿಖೆಯ ನಂತರ ನೀವು ಹಾಕಬೇಕಾಗಿತ್ತು, ಈಗಲೇ ಯಾಕೆ ಹಾಕಿದ್ದೀರಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅಂದರೆ SITಯ ಮುಂದೆ ಒಂದೋ ತಪ್ಪೊಪ್ಪಿಗೆ ಮಾಡಿಕೊಳ್ಳೋದು ಅಥವಾ ಕೇಸನ್ನು ವಾಪಸ್ ಪಡೆದುಕೊಳ್ಳೋದು, ಈ ಎರಡಕ್ಕೂ ಕೂಡ ಅವರು ಮಾನಸಿಕವಾಗಿ ತಯಾರಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಕೇಸು ಇನ್ನು ವಾಪಸ್ ತಗೊಳ್ಳಿಕ್ಕೆ ಆಗುವುದಿಲ್ಲ, ಕೇಸು ಸಾಕಷ್ಟು ಮುಂದೆ ಬಂದಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿದಂಥ SIT ಪೊಲೀಸರು ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಅವರ ಬಾಯಿ ಬಿಡಿಸ್ತಾ ಹೋಗಿದ್ದಾರೆ. ಒಟ್ಟು ಅವರ ಜೀವನದ ಚಿತ್ರಣಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಗಳನ್ನು SIT ಪೊಲೀಸರು ಈ ಮುಂದೆನೇ ಕಲೆ ಹಾಕಿದ್ರು. ಅದು ಶಿವಮೊಗ್ಗದ ರಿಪ್ಪನಪೇಟೆಗೆ ಹೋಗಿ ಸಂಗ್ರಹಿಸಿದಂಥ ಮಾಹಿತಿ ಇರಬಹುದು, ಬೆಂಗಳೂರಿನಲ್ಲಿ ರಂಗಪ್ರಸಾದ್ ಅವರ ಜೊತೆಗಿನ ಸಹಜೀವನದ ಸಂದರ್ಭದ ಒಂದಿಷ್ಟು ಮಾಹಿತಿಗಳಿರಬಹುದು, ಅದಕ್ಕೂ ಮುನ್ನ ಉಡುಪಿಯಲ್ಲಿ ಆಗಿದ್ದಂತಹ ಆಗು ಹೋಗುಗಳಿರಬಹುದು, ಅವರ ಒಂದು ಯೌವನ ಕಾಲದಲ್ಲಿ ಹಾದಿ ತಪ್ಪಿದ ಕಾರಣಕ್ಕೆ ಅವರು ಸ್ಟೇಟ್ ಹೋಮ್ನಲ್ಲಿ ಇದ್ದದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರಬಹುದು, ಉಡುಪಿಯ ಪರ್ಕಳದ ಪರೀಕದ ಭೂ ವಿವಾದಗಳಿರಬಹುದು, ಆ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಧರ್ಮಸ್ಥಳದ ಮುಂದೆ ಹೋದಂತಹದ್ದಿರಬಹುದು, ಪ್ರತಿಯೊಂದು ದಾಖಲೆಗಳು ಕೂಡ SIT ಪೊಲೀಸರ ಮುಂದೆ ಇದೆ. ಹಾಗಾಗಿ ಸುಜಾತ ಹೊಸತಾಗಿ ಹೇಳುವಂತಹದ್ದು ಏನೂ ಇಲ್ಲ. SIT ಪೊಲೀಸರು ಹೇಳಿದ್ದಕ್ಕೆ ಹೌದು ಅಥವಾ ಇಲ್ಲ ಅಷ್ಟೇ ಹೇಳುವುದಕ್ಕೆ ಅವರಿಗೆ ಬಾಕಿ ಉಳಿದಂತಹದ್ದು. ಸೊ ಆ ದೃಷ್ಟಿಯಿಂದ ತೀವ್ರವಾದ ವಿಚಾರಣೆಯನ್ನು ಎದುರಿಸಿರುವಂತಹ ಸುಜಾತ ಎಲ್ಲವನ್ನು ಕೂಡ ಒಪ್ಪಿಕೊಂಡಿದ್ದಾರೆ, ತಪ್ಪೊಪ್ಪಿಕೊಂಡಿದ್ದಾರೆ. ಈ ತಪ್ಪೊಪ್ಪಿಗೆಯ ಹಿನ್ನೆಲೆಯಲ್ಲಿ ಆ ಒಂದು ಹೇಳಿಕೆಯನ್ನು ದಾಖಲಿಸಿಕೊಂಡು ಯಾವುದೇ ಕ್ಷಣದಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಂಡು ಬಂಧಿಸುವಂತಹ ಎಲ್ಲ ಅವಕಾಶಗಳು SIT ಪೊಲೀಸರ ಮುಂದೆ ಇರುವಂತಹದ್ದು. ಮಧುಕರ್, ಶಶಿಧರ್ ಇದೀಗ ಚಿನ್ನಯ್ಯ ಅರೆಸ್ಟ್ ಆಗಿರುವಂತಹ FIR ನಲ್ಲಿ ಇದನ್ನ ಸೇರಿಸಿಕೊಳ್ಳಲಾಗುತ್ತಾ ಅಥವಾ ಸುಜಾತ ಭಟ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿರುವಂತಹ FIR ರಿಜಿಸ್ಟರ್ ಮಾಡ್ಕೊಳ್ಳಲಾಗತ್ತಾ?
ಎರಡು ಪ್ರತ್ಯೇಕ ಪ್ರಕರಣಗಳಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ನಾವು ಒಂದು ಗಮನಿಸಬೇಕು, ಸುಜಾತಾ ಭಟ್ ಅವರು ಕೂಡ ಎಲ್ಲೂ ಕೂಡ ದೂರು ಕೊಟ್ಟಿಲ್ಲ. ಅವರು ತನ್ನ ಮನವಿಯನ್ನು ಮಾತ್ರ ಕೊಟ್ಟಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಮನವಿಯನ್ನು ಕೊಡ್ತಾರೆ, ಯಾರ ಮೇಲೂ ಕ್ರಮ ತಗೊಳ್ಳಿ ಅಂತ ಅದರಲ್ಲಿ ಇರುವುದಿಲ್ಲ. ಇದರಲ್ಲಿದ್ದದ್ದು ಕೇವಲ ಇಮೋಷನಲ್ ಪಾಯಿಂಟ್ಸ್, ಟೆಕ್ನಿಕಲ್ ಪಾಯಿಂಟ್ಸಿಗಿಂತ ಇಮೋಷನಲ್ ಪಾಯಿಂಟ್ಸ್. ಎಂದೋ ನನ್ನ ಮಗಳು 2 ದಶಕದ ಹಿಂದೆ ಕಾಣೆಯಾಗಿದ್ದಾಳೆ, ಅವಳ ಅತ್ಯಾಚಾರ ಆಗಿದೆ, ಅದನ್ನು ಕಣ್ಣಾರೆ ಕಂಡವರಿದ್ದಾರೆ. ಅವಳ ಬೋನ್ಸ್ ಏನಾದರೂ ಸಿಕ್ಕರೆ ನನಗೆ ಕೊಡಿ, ನಾನು ಆಕೆಯ ಅಂತಿಮ ಸಂಸ್ಕಾರ, ಅಂತಿಮ ವಿಧಿವಿಧಾನಗಳನ್ನು ನಡೆಸಬೇಕು ಅನ್ನುವಂಥದ್ದು ಈ ಕಥೆಯ ಒಂದು ಇಮೋಷನಲ್ ಪಾಯಿಂಟ್. ಇಲ್ಲಿ ಎಲ್ಲಿಯೂ ಟೆಕ್ನಿಕಲ್ ಪಾಯಿಂಟ್ ಇಲ್ಲ. ಆ ಇಮೋಷನಲ್ ಪಾಯಿಂಟ್ ಇಟ್ಟುಕೊಂಡು ಆಕೆ ಮನವಿಯನ್ನು ಕೊಟ್ಟಿರುವಂಥದ್ದು. ಆ ನಂತರ ಆ ಪ್ರಕರಣ SITಗೆ ಹಸ್ತಾಂತರ ಆಗಿರುವಂಥದ್ದು. ಸೊ ಇದೊಂದು ಪ್ರತ್ಯೇಕ ಪ್ರಕರಣ ಆಗುತ್ತೆ. ಆದರೆ ಇವತ್ತು ಚಿನ್ನಯ್ಯ ಮತ್ತು ಆಕೆಯನ್ನು ಮುಖಾಮುಖಿ ನಡೆಸುವ ಮೂಲಕ ಏನಾದರೂ ಕಾಮನ್ ಪಾಯಿಂಟ್ ಸಿಕ್ಕಿದ್ರೆ ಅಲ್ಲೂ ಕೂಡ ಅವರ ಹೆಸರು ಸೇರ್ಪಡೆ ಆಗ್ಬೋದು. ಬಂಧನದ ಸಾಧ್ಯತೆಗಳಷ್ಟೇ ಸದ್ಯಕ್ಕೆ ದಟ್ಟವಾಗಿರುವಂಥದ್ದು. ಯಾವ ರೀತಿ ಆ ಬಂಧನದ ಪ್ರಕ್ರಿಯೆಗಳು ಮುಂದಿನ ಕ್ಷಣಗಳಲ್ಲಿ, ಮುಂದಿನ ಕೆಲವು ಗಂಟೆಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಮಧುಕರ್, ಶಶಿಧರ್, ಇದೀಗ ಸುಜಾತಾ ಭಟ್ ಕೂಡ ಅರೆಸ್ಟ್ ಆಗಿರೋದ್ರಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದಿರುವಂತಹ ಗ್ಯಾಂಗ್ ಏನಿದೆ ಅದರ ಮೇಲೆ ಮತ್ತಷ್ಟು ಸಂಕಷ್ಟ ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಶಶಿಧರ್, ಖಂಡಿತವಾಗಿ ಬಂಧನದ ತಯಾರಿ ಅಂದರೆ ಸಹಜವಾಗಿಯೇ ಮತ್ತೆ ಆ ಗ್ಯಾಂಗ್ನಲ್ಲಿ ಒಂದು ನಡುಕ ಉಂಟಾಗಿರುತ್ತೆ ಅಂತೇಳಿ ಇಲ್ಲಿ ಅಂತರವನ್ನು ಕಾಯ್ದುಕೊಳ್ಳಲಾಯಿತು. ಯಾವಾಗ ಸುಜಾತಾ ಭಟ್ ಹೇಳ್ತಾ ಇರುವುದೆಲ್ಲ ಸುಳ್ಳು ಅಂತ ಗೊತ್ತಾಯಿತೋ ಮರುಕ್ಷಣದಿಂದಲೇ ಒಂದು ಅಂತರ ಕಾಯ್ದುಕೊಳ್ಳುವ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಅದು ತಿಮರೋಡಿ ಬಣದಿಂದ. ತಿಮರೋಡಿ ಅವರ ಅರೆಸ್ಟ್ ಆಗುತ್ತೆ, ಆನಂತರ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ, ವಿಚಾರಣೆಯಾಗಿ ಬಿಡುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ಸುಜಾತಾ ಭಟ್ ಪ್ರಕರಣದ ಬಗ್ಗೆ ಗಮನ ಸೆಳೆದಾಗ ಅವರೊಂದು ಮಾತು ಹೇಳ್ತಾರೆ, ಆಕೆಗೂ ನಮಗೂ ಸಂಬಂಧ ಇಲ್ಲ, ಅವರು ಸಹಾಯ ಕೇಳಿ ಬಂದವರು, ನಾವು ಸಹಾಯವನ್ನಷ್ಟೇ ಮಾಡಿದ್ದೇವೆ, ಅವರು ಹೇಳಿದ್ದು ಸುಳ್ಳಾದರೆ ಸುಳ್ಳು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಗಿರೀಶ್ ಮಠನ್ ಅವರು ಕೂಡ ಅದೇ ದಾಟಿಯಲ್ಲಿ ಮಾತನಾಡ್ತಾರೆ. ಸಾಕಷ್ಟು ಒತ್ತಡಕ್ಕೆ ಅವರು ಒಳಗಾಗಿದ್ದಾರೆ, ಅವರು SIT ತನಿಖೆಯನ್ನು ಎದುರಿಸಲಿ, ಸತ್ಯ ಹೇಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಅವರು ಕೂಡ ಹೇಳ್ತಾರೆ. ಜಯಂತ್ ಟಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಕೆ ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ಯಾವಾಗ ಈಕೆ ಹೇಳ್ತಾ ಇರೋದು ಸುಳ್ಳು ಅಂತ ಬಯಲಾಗುತ್ತೋ ಆವಾಗ ಎಲ್ಲರೂ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಗಿರೀಶ್ ಮಠಣ್ಣನವರು ಹೇಳ್ತಾರೆ, ಅಲ್ಲಿ ಅನನ್ಯ ಅನ್ನುವ ಬದಿಗೆ ಸಹನ ಅಂತ ಹೇಳ್ತಾರೆ, ಅಲ್ಲಿ ಕಣ್ಣಾರೆ ಆಕೆ ಮೇಲೆ ಅತ್ಯಾಚಾರ ಆದದ್ದನ್ನು ಕಂಡವರಿದ್ದಾರೆ ಅಂತೇಳಿ ಹೇಳ್ತಾರೆ. ಈ ರೀತಿಯ ಹೇಳಿಕೆಗಳನ್ನು ಒಂದು ಕಡೆ ಮಟ್ಟಣ್ಣನವರು ಕೊಟ್ಟರೆ, ಮತ್ತೊಂದು ಕಡೆ ಸಮೀರ್ ಈ ಬಗ್ಗೆ ಭಾವನಾತ್ಮಕವಾದ, ಭಾವುಕವಾದ, ಕಣ್ಣೀರು ಹಾಕುವಂತಹ ಒಂದು ಕಥೆಯನ್ನು ಕಟ್ಟಿ ವಿಡಿಯೋ ಮಾಡಿ ಬಿಡ್ತಾರೆ. ಈಗ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಆದರೆ ಆ ಮೊದಲು ಈ ಎಲ್ಲ ಕತೆ ಕಟ್ಟುವ ಮುಂಚೆ ಅವರಿಗೆ ಸಂಬಂಧ ಇತ್ತಾ ಇಲ್ಲ ಅನ್ನೋದನ್ನ ಅವರು ದೃಢಪಡಿಸಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಸಹಜವಾಗಿ ಆ ಗ್ಯಾಂಗ್ನಲ್ಲಿ ಈಗ ಒಂದು ರೀತಿಯ ನಡುಕ ಕೂಡ ಆರಂಭ ಆಗಿರಬಹುದು. ಹೇಗೆ ಚಿನ್ನಯ್ಯ ಪ್ರಕರಣದಲ್ಲಿ ತಾವೆಲ್ಲ ಸಂಚಿನ ಭಾಗ ಅನ್ನೋದು ಬಯಲಾಗುತ್ತೋ ಅದೇ ರೀತಿ ಸುಜಾತಾ ಪ್ರಕರಣದಲ್ಲೂ ಕೂಡ ತಾವೆಲ್ಲಿ ಬಲೆಗೆ ಬೀಳ್ತೇವೋ SIT ಪೊಲೀಸರ ಬಲೆಗೆ ಬೀಳ್ತೇವೋ ಅನ್ನುವಂಥ ಆತಂಕ ಶುರು ಆಗಿರಬಹುದು. ಎಲ್ಲಕ್ಕೂ ಮೊದಲು ಸುಜಾತಾ ಭಟ್ರ ಬಂಧನ ಆಗಬೇಕು, ಅದಕ್ಕೆ ಇನ್ನಷ್ಟು ಹೇಳಿಕೆಗಳ ದಾಖಲೀಕರಣ ಆಗಬೇಕು. ಯಾವುದೇ ಕ್ಷಣದಲ್ಲಿ ಅಥವಾ ಯಾವುದೇ ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನದಲ್ಲಿ ಆಕೆಯನ್ನು ಬಂಧಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ನಂತರ ಮಹಜರಾಗುತ್ತೆ, ಮತ್ತೆ ತಿಮರೋಡಿ ಮನೆಗೆ ಆಕೆಯನ್ನು ಕರೆದುಕೊಂಡು ಹೋಗಬೇಕಾಗುತ್ತೆ, ಆಕೆಗೆ ಆಶ್ರಯ ಕೊಟ್ಟದಕ್ಕೆ ಕಾರಣ ಕೊಡಬೇಕಾಗುತ್ತೆ, ಅಲ್ಲಿ ಆಕೆ ಬಿಟ್ಟು ಬಂದಿರುವ ಸೊತ್ತುಗಳನ್ನು ವಶಕ್ಕೆ ಪಡಿಬೇಕಾಗುತ್ತೆ. ಸಾಕಷ್ಟು ಸರಣಿ ಒಂದು ತನಿಖೆಯ ಭಾಗವಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಂಶಗಳು ಬಯಲಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತಹದ್ದು. ಮಧುಕರ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಶಿಧರ್. ಸೊ SIT ಮುಂದೆ ಸುಜಾತಾ ತಪ್ಪೊಪ್ಪಿಗೆಯನ್ನ ಹೇಳ್ಕೊಂಡಿರೋದು, ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಾನು ಯಾವ್ದು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ SIT ತನಿಖಾಧಿಕಾರಿಗಳ ಮುಂದೆ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಜಾತಾ. ಅನನ್ಯ ಭಟ್ ಅನ್ನುವಂಥ ಮಗಳಿದ್ದಾಳೆ ಅನ್ನೋದು ಸುಳ್ಳು, ಮಗಳು ನಾಪತ್ತೆ ಅಂತ ನಾನು ದೂರನ್ನ ಕೊಟ್ಟಿದ್ದೆ, ಸುಳ್ಳು ದೂರನ್ನ ಕೊಟ್ಟಿದ್ದೆ, ನನ್ನಿಂದ ಅನನ್ಯ ಭಟ್ ನಾಪತ್ತೆ ಅಂತ ಹೇಳಿಸಲಾಯಿತು ಅನ್ನುವಂಥ ವಿಚಾರವನ್ನು ಕೂಡ SIT ಮುಂದೆ ಸ್ಪಷ್ಟವಾಗಿ ಹೇಳಿರೋದು. ನಾನು ಕೊಟ್ಟ ಅನನ್ಯ ಭಟ್ ಫೋಟೋ ಕೂಡ ಸುಳ್ಳು. ಎಲ್ಲ ವಿಚಾರಗಳನ್ನು ಕೂಡ ಈ ಮೊದಲೇ ಸುವರ್ಣ ನ್ಯೂಸ್ ಬಹಿರಂಗಪಡಿಸಿತ್ತು. ಅದೇ ವಿಚಾರಗಳನ್ನ SIT ಮುಂದೆ ಕೂಡ ಆಕೆ ಹೇಳಿಕೊಂಡಿರೋದು. ನನ್ನನ್ನು ಒಂದಷ್ಟು ಜನರ ಗುಂಪು ದಾರಿ ತಪ್ಪಿಸಿತು. SIT ಮುಂದೆ ಸುಜಾತಾ ಭಟ್ ಈ ರೀತಿಯಾಗಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿರೋದು. ನಾನು ಹೇಳಿರೋದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ಕೊಟ್ಟಿರುವಂತ ಸುಜಾತಾ. ಫೋಟೋ ಕೂಡ ಸುಳ್ಳು, ಅನನ್ಯ ಭಟ್ ನಾಪತ್ತೆ ಅಂತ ನನ್ನ ಬಳಿ ಹೇಳಿಸಲಾಯಿತು, ಕೆಲವರು ನನ್ನಿಂದ ಹೇಳಿಸಿದ್ರು ಆ ರೀತಿಯಾಗಿ. ಎಲ್ಲ ವಿಚಾರಗಳನ್ನು ಕೂಡ ಸುಜಾತಾ ಭಟ್ SIT ಮುಂದೆ ಹೇಳ್ಕೊಂಡಿರೋದು. ಇನ್ನು ಫೋಟೋ ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿಯಾಗಿ ಮಾಧ್ಯಮಗಳ ಜೊತೆಗೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ, SIT ಜೊತೆ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆಸಿರುವಂತಹ ಹೈಡ್ರಾಮವನ್ನು ಕೂಡ ನೋಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ಏನಾಯ್ತು, ಏನ್ ಹೇಳಿಕೆ ಕೊಟ್ರು, ಬನ್ನಿ ನೋಡ್ಕೊಂಡು ಬರೋಣ. ಏನಂತ ಫಾಲೋ ಮಾಡ್ತಾ ಇದ್ದೀರಾ ನೀವು? ಯಾಕೆ ಫಾಲೋ ಮಾಡಬೇಕು?
ನಿಮ್ಮಿಂದ ಬರೋದಿಲ್ಲ, ಬರೋಲ್ಲ. ನೀವು ಹೇಳಿದ ಮೇಲೆ ಬರೋದಿಲ್ಲ. ಯಾಕೆ ಬಂದ್ರೆ ಹಾಗಾದ್ರೆ ನಾನು ಹಿಂದೆ ಬರ್ತಿರ್ಬೇಕು, ನೀವು ಯಾಕೆ ಫಾಲೋ ಮಾಡ್ಕೊಂಡು ಬರ್ಬೇಕು? ಅಲ್ಲ, ಇಷ್ಟೊತ್ತು ವಿಚಾರಣೆ ಆಯ್ತಲ್ಲ, ಯಾವುದಾದ್ರೂ ನಿಮಗೆ ಏನಕ್ಕೆ ಬೇಕು? ಏನಾದ್ರೂ ಹೇಳ್ತೀರಿ ಅಂತ. ನಿಮಗೆ ಏನಕ್ಕೆ ಬೇಕು ನಾನು ಕೇಳ್ತಾ ಇದ್ದೀನಿ. ಅಲ್ಲ, SIT ಹೋಗಿ ಬಂದ ಮೇಲೆ ನಿಮಗೆ ಮಾತಾಡ್ತೀನಿ ಯಾತಕ್ಕೆ ಅಂದ್ರಲ್ಲ. ಬೇಕು? ನಿಮಗೆ ಯಾತಕ್ಕೆ ಬೇಕು ಅನ್ನೋದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ, ನನಗೆ ನಿಮ್ಮ ಸಾರ್ವಜನಿಕಕ್ಕೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನಾನು ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಏನಂತ ಫಾಲೋ ಮಾಡ್ತಾ ಇದ್ದೀರಾ ನೀವು? ಯಾಕೆ ಫಾಲೋ ಮಾಡಬೇಕು? ಬೇಡ, ನನಗೆ ಯಾವ ಹೆಲ್ಪ್ ಬೇಡ ನಿಮ್ಮದು. ನಿಮ್ದು ಮಾಡಿರುವ ಹೆಲ್ಪ್ ಇದೆಯಲ್ಲ, ಜೀವನ ಪರ್ಯಂತ ನಾನು ಸಾಯ್ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ನಿಮ್ಮ ಹೆಲ್ಪ್ನಿಂದ. ನಿಮ್ಮಿಂದ ಬರೋದಿಲ್ಲ, ಬರೋಲ್ಲ. ನೀವು ಹೇಳಿದ ಮೇಲೆ ಬರೋದಿಲ್ಲ. ಯಾಕೆ ಬಂದ್ರೆ ಹಾಗಾದ್ರೆ ನಾನು ಹಿಂದೆ ಬರ್ತಿರ್ಬೇಕು, ನೀವು ಯಾಕೆ ಫಾಲೋ ಮಾಡ್ಕೊಂಡು ಬರ್ಬೇಕು? ಅಲ್ಲ, ಇಷ್ಟೊತ್ತು ವಿಚಾರಣೆ ಆಯ್ತಲ್ಲ, ಯಾವುದಾದ್ರೂ ನಿಮಗೆ ಏನಕ್ಕೆ ಬೇಕು? ಏನಾದ್ರೂ ಹೇಳ್ತೀರಿ ಅಂತ. ನಿಮಗೆ ಏನಕ್ಕೆ ಬೇಕು ನಾನು ಕೇಳ್ತಾ ಇದ್ದೀನಿ. ಅಲ್ಲ, SIT ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂದ್ರಲ್ಲ. ನಿಮಗೆ ಯಾಕೆ ನಿಮ್ದು ಆಟ ಇದು? ಬೇಡ, ನೀವು ನನಗೆ ಯಾವ ಹೆಲ್ಪ್ ಮಾಡೋದು ಬೇಡ. ಸಾಕು, ಮಾಡಿದ್ದು ಇಷ್ಟ ತನಕ ಮಾಡಿರೋದು ದೊಡ್ಡ ನಮಸ್ಕಾರ. ದೊಡ್ಡ ನಮಸ್ಕಾರ ನಿಮಗೆ. ನೀವು ಮಾಡಿರೋ ಹೆಲ್ಪ್ ಇದೆಯಲ್ಲ, ಅದ ಹೆಲ್ಪ್ ಯಾವ ಮನುಷ್ಯ ಆದವನು ಜನ್ಮಕ್ಕೆ ಅವನಿಗೆ ತುಂಬಾ ಇದು. ನಿಮ್ಮಂತ ಹೆಲ್ಪ್, ನಿಮ್ಮಂತ ಕಟ್ಟಡ ವ್ಯವಸ್ಥೆ ಇದೆಯಲ್ಲ, ಅದು ತುಂಬಾ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಏನಂತ ತಿಳ್ಕೊಂಡಿದ್ದೀರಾ ಫಾಲೋ ಮಾಡಕ್ಕೆ? ನಾನು ಕಟ್ಟಡ ಮಾಡಿದ್ದೀನಾ? ನಿಮ್ದು ಆಟ ಇದು. ಬೇಡ, ನೀವು ನನಗೆ ಯಾವ ಹೆಲ್ಪ್ ಮಾಡೋದು ಬೇಡ. ಸಾಕು, ಮಾಡಿದ್ದು ಇಷ್ಟ ತನಕ ಮಾಡಿರೋದು ದೊಡ್ಡ ನಮಸ್ಕಾರ. ದೊಡ್ಡ ನಮಸ್ಕಾರ ನಿಮಗೆ. ನೀವು ಮಾಡಿರೋ ಹೆಲ್ಪ್ ಇದೆಯಲ್ಲ, ಅದ ಹೆಲ್ಪ್ ಯಾವ ಮನುಷ್ಯ ಆದವನು ಜನ್ಮಕ್ಕೆ ಅವನಿಗೆ ತುಂಬಾ ಇದು. ನಿಮ್ಮಂತ ಹೆಲ್ಪ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.